ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಈಗ ಸರಿ ಸುಮಾರು 6 ಗಂಟೆ ಆಗಿದೆ. ನಾವೆಲ್ಲರೂ ಬೇಗ ಎದ್ದಿದ್ರಿಂದ ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಸೊ ಹೋಟೆಲ್ ಹುಡುಕ್ತಾ ಇದ್ವಿ. ಫೈನಲಿ ಒಂದು ಹೋಟೆಲ್ ಸಿಕ್ತು. ಚೆನ್ನಾಗಿತ್ತು ಗೈಸ್, ಫುಡ್ಡಲ್ಲಿ ತುಂಬ ಚೆನ್ನಾಗಿತ್ತು. ಇಡ್ಲಿ ಎಸ್ ಗೈಸ್, ಇದು ಶಿವಮೊಗ್ಗ, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ತುಂಬ ಮೆಮೊರೀಸ್ ಇದೆ ಗೈಸ್ ನನಗೆ ಇಲ್ಲಿ. ಈ ಪ್ಲೇಸ್ ಯಾವಾಗಲೂ ನನಗೆ ಫೇವ್ರೆಟ್ ಆಗೇ ಇರುತ್ತೆ. ಮಾತಾಡಪ್ಪಿ, ಡ್ರೈವ್ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಟು ಮಾತಾಡಪ್ಪಿ. ಮಕ್ಕಂಡಿದ್ದೇವೆ ನೋಡಿದೆ ರೋಡ್ ಪಾಡ. ರೋಡ್ ನೋಡಿದ್ರೆ ಈಗ ಎದ್ದಂತಾನೆ ಇರ್ಲಿಲ್ಲ ನಾನು. ನೀ ಎಷ್ಟು ಜೋಗ, ನೀನೆಲ್ಲದೀಯ? ಮನ್ಮನೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಮಗೆ ಕರ್ಕೊಂಬಂದು? ಬಾವಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಬಾವಾ, ಹೆಂಗಿತ್ತು? ಹಾಂ, ನಿನಗಕ್ಕ ಆಫ್ ಕ್ಯಾಮ್ರಾ ಇವಳು ಚೆನ್ನಾಗಿ ಮಾಡ್ತಾಳಲ್ಲ. ಶರು ಬರಲ್ಲ ನೀನು ನನ್ನ ಜೊತೆಗೆ? ಬರಲ್ಲ ಶರು ನನ್ನ ಹತ್ರ? ಯಾಕೆ? ನಾನೇನು ಗುಮ್ಮನೆ? ಎಂತ ಲುಕ್ಕು ಹಬ್ಬ! ಈ ನನ್ನ ಮಗ ಅದ ನೀನು ಪುಡಿ ರೋಡಿ ಇದೇ ಬಿಟ್ಟ. ಗೆಟಪ್ ಗೆಟಪ್. ನಿಮ್ಮನ್ನೇನು ಮಕ್ಕಳ ಕರ್ಕೊಂಡ್ ಬಂದೀವಿ ಇಲ್ಲಿ. ಎಸ್, ಮಕ್ಳ ಜೊತೆ ಹರಟೆ ಹೊಡ್ಕೊಂತ ಜೋಗನ ರೀಚ್ ಆಗೇ ಬಿಟ್ವಿ. ನೋಡ್ತಿದ್ದೀರಲ್ಲ ಗೈಸ್, ಇಂಥ ಬಿಸಿಲಲ್ಲೂ ಎಂಥ ವ್ಯೂ ಇದೆ. ಆಲ್ಮೋಸ್ಟ್ 9:30 ಆಗಿತ್ತು ನಾವು ರೀಚ್ ಆದಾಗ. ಸುತ್ತ ನೋಡಿದರೆ ತುಂಬ ಬಿಸಿಲಿತ್ತು, ಹಂಗೇನೆ ತುಂಬ ಒಳ್ಳೆ ವ್ಯೂ ಕೂಡ ಇತ್ತು. ಜೋಗ್ ಫಾಲ್ಸ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ನಾವು ಡೈರೆಕ್ಟ್ ಜೋಗ್ ಫಾಲ್ಸ್ಗೆ ಎಂಟ್ರಿ ಆದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಏನೋ ಫುಲ್ ಚೇಂಜ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾವು ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಜೋಗ್ ಫಾಲ್ಸ್ ಕಡೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಪ್ಲೀಸ್. ಬೇಕಂತ ಮಾಡ್ತಿರೋದು ಅವಳು ಬಿದ್ದಿಲ್ಲ ಅಂತ ತೋರಿಸ್ತಿರೋದು. हम यहाँ ना डिपार्टमेंट गए हमारे डिपार्टमेंट ಸ್ಪೆಷಲ್ ಆಯ್ತು ಚಿನ್ನಿ. ನೀರೆಲ್ಲಿ ಬರ್ತಾವಪ್ಪಿ? ನೀರೆಲ್ಲಿ ಬರ್ತಿದ್ದಾವೆ? ಫುಲ್ ವಾಮಿಟ್ ಗೈಸ್ ನನಗೆ. ಮಹಾ ಪ್ರಚಂಡ ಗಾಯ್ಸ್. ಇದ್ರಾಗ ಹಾಯ್. ಏನಾಗಿರ್ತಮ್ಮ ಇಲ್ಲಿ ಕುಡಿ. ಎಲ್ಲ ಹುಡುಗರು ಟಪ್ ಟಪ್ ಅಂತ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಅಲ್ಲಿ ಅಲ್ಲಿ ನೀನು ಟಾಟಾ ಮಾಡು, ನೀನು ಟಾಟಾ ಮಾಡು. ಅಲ್ಲಿ ಮೊಬೈಲೇ ಟಾಟಾ ಮಾಡು. ಮಾಡ ಎಸ್, ಸೌರ ಎಕೋ ಸ್ಟೇಗೆ ಎಂಟ್ರಿ ಆದ್ವಿ. ನಿಜವಾಗ್ಲೂ ಎಷ್ಟು ಒಳ್ಳೆ ಫೀಲ್ ಅಂದರೆ, ಆ ಎಂಟ್ರಿ ಒಳಗೆ ಹೋಗ್ತಾ ಇದ್ರೆ ಯಾವುದೋ ಕಾಡೊಳಗೆ ಹೋಗ್ತಾ ಇದ್ದೀವಿ ಅನ್ನಿಸ್ತು.
ಫುಲ್ಲು ಮರದಿಂದನೇ ಕವರ್ ಆಗ್ಬಿಟ್ಟಿತ್ತು. ಅಲ್ಲಿ ಅಷ್ಟು ಬಿಸಿಲಿದ್ರೂ ಬಿಸಿಲು ಅಂತ ಒಂದು ಸ್ವಲ್ಪನೂ ಅನಿಸ್ಲಿಲ್ಲ. ಎಲ್ಲ ಒಂಥರ ಚಪ್ರ ಹಾಕಿದಾರೇನೋ ಅನ್ನೋ ರೇಂಜ್ಗೆ ಫುಲ್ಲು ಮರಗಳೆಲ್ಲ ಕವರ್ ಮಾಡಿ ಚೆನ್ನಾಗಿ ಒಂಥರ ವೆದರ್ ಕೊಟ್ಟಿದ್ರು ಗೈಸ್. ಇದು ನಮ್ಮ ರೂಮ್ ಕಡೆ ಹೋಗೋ ಎಂಟ್ರಿ ಗೈಸ್. ಈ ಥರ ವೆದರ್ ಇದೆ. ಅಲ್ಲಿ ಯಾವ ಥರ ವೆದರ್ ಇತ್ತು ಅಂದರೆ ಆ ಮರಗಳೆಲ್ಲದೂ ಆಕಾಶಕ್ಕೆ ಚುಂಬನ ಕೊಡ್ತಾ ಇದ್ದಾವೆ ಅನ್ನೋ ಥರ ವ್ಯೂ ಇತ್ತು ಗೈಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ. ಒಂದು ಸೆಕೆಂಡ್, ಇವಾಗ ಮೇಲೆ ಮೇಲೆ ವ್ಯೂ ಹೆಂಗಿದೆ ನೋಡಿ. ಸೇಮ್ ಅದೇ ಥರ ಮರ ಹೋಗ್ಬಿಟ್ಟು ಆಕಾಶಕ್ಕೆ ಟಚ್ ಆಗಿದೆ ಅನ್ನೋ ಥರ ಇದೆ ನೋಡಿ ಗೈಸ್. ನಾವು ಸ್ಟೇ ಮಾಡಿದ ರೂಮು. ಈ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಹೋಗಿದ್ದೆ ಪೂಲ್ ಕಡೆಗೆ ಗೈಸ್. ಸರ್ ಬಾಯ್ ಮಾಡು, ಸರ್ ಬಾಯ್ ಮಾಡು, ಅಮ್ಮ ಬಾಯ್ ಮಾಡು, ಸರ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಸರ್ ಬಾಯ್ ಮಾಡು, ಬಾಯ್ ಮಾಡು ಸರ್. ಕಾಲ್ ಕೊಡ್ಸ್ತೀನಿ ಇವಳು, ಕಾಲ್ ಹೆಂಗ್ ಹಿಡಿತು ನೋಡಿ, ಹೊಡಿ ಕಾಲಡಿ, ಕಾಲಡಿ ನೀರಕ್ ನೀನು ಹಾಕ ನೀರು ಕಾಲಡಿ, ಕಾಲಡಿ ಸರ್, ಕಾಲಡಿ ನೀರಕ್ಕಮ್ಮ ನೀರು ಹಿಂಗಂದಪ್ಪಿ ನೀರಕ್ಕ ಅವನು ಕಾಲು ಹೊಡಿತದೆ. ನೋಡಲ್ ಸರ್ ನೋಡಲ್. ನನ್ನ ಮುಟ್ರಿ ನೀನು ನೀನು ನೀನೀಗ ಓಡು ಓಡು ಓಡು. ಪೂಲಲ್ಲಿ ಫುಲ್ ಆಟಾಡಿ ಬಂದಿದ್ರು. ಫುಲ್ಲು ನಿದ್ದೆ ಇವರಿಗೆ. ಊಟ ಮಾಡೋದಕ್ಕೂ ಆಗ್ತಾ ಇಲ್ಲ, ಅಷ್ಟು ನಿದ್ದೆ ಬಂದಿದೆ ನಮ್ಮ ಋತ್ವಿಕಿಗೆ. ಅವರಲ್ಲೇ ದೊಡ್ಡನಾದಾಗ ಐತ್ ನಿನಗೆ ಇವನ್ನೆಲ್ಲ ತೋರಿಸಿ. ಶರ್ವಿಕನೂ ಮಲಗ್ಬಿಟ್ರು ಗೈಸ್. ಸೊ ನಾವು ಊಟ ಮುಗಿಸ್ಕೊಂಡು ಅವರಿಬ್ರು ಮಲಗಿದ್ರಿಂದ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ನಾವು ಡೈರೆಕ್ಟ್ ಹೋಗಿದ್ದೆ ಬೀಚ್ ಕಡೆಗೆ. ಕೇಳಿಸ್ಕೊತಿದ್ದೀರಲ್ಲ ಗೈಸ್ ಯಾವ ಥರ ವ್ಯೂ ಇದೆ, ಎಷ್ಟು ಪೀಸ್ಫುಲ್ ಸೌಂಡ್ ಇದೆ ಆ ಬೀಚು ಅಂತ. ನಾವು ಪ್ರೈವೇಟ್ ಬೀಚ್ ಬುಕ್ ಮಾಡಿದ್ರಿಂದ ಅಷ್ಟು ಜನ ಇರಲಿಲ್ಲ, ತುಂಬ ಪೀಸ್ ಇತ್ತು ಜಾಗ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನ್ನೋ ಥರ ಇತ್ತು, ಅಷ್ಟು ಪೀಸಾಗಿ ಇದ್ದಿದ್ದ ಜಾಗ. ನಾವಷ್ಟೇ ಇದ್ವಿ ಅಲ್ಲಿ. ಎಷ್ಟು ಖುಷಿ ಆಯಿತು ಅಂತಂದರೆ ಆ ವ್ಯೂವು, ಆ ಸೌಂಡು, ಆ ಸನ್ಸೆಟ್ಟು ಅದನ್ನು ಹೇಳೋಕ್ಕೆ ಆಗಲ್ಲ. ಅಷ್ಟು ಪೀಸ್ಫುಲ್ಲಾಗಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡ್ತಿದೆ. ಸೂಪರಾಗಿತ್ತು ವೆದರ್ ಮಾತ್ರ. ಅದರಲ್ಲೂ ಸಂಜೆ ಇನ್ನು ಕೇಳಬೇಕಾ, ಇಂಪಾದ ಸೌಂಡ್ ಕೇಳಿಸ್ತಾ ಇತ್ತು ಎಲ್ರಿಗೂ. ಖುಷಿ ಪಾರ್ಟ್ ಏನು ಅಂದರೆ ಶರ್ವಿಕಾ ಋತ್ವಿಕ್ ಇಬ್ಬರು ಕೂಡ ಖುಷಿಯಿಂದ ಬೀಚ್ ಹತ್ರ ಆಟ ಆಡಿದರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿದ್ರು ನಮ್ಮ ಜೊತೆ. ಏನು ಕಿರಿಕ್ ಮಾಡಲಿಲ್ಲ, ಹಠ ಮಾಡಲಿಲ್ಲ, ಕೊಟ್ಟಿರೋ ಥಿಂಗ್ಸ್ ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡಿದರು. ಅವ್ರ ಅಪ್ಪ ಕೂಡ ಅವ್ರ ಜೊತೆ ಮಕ್ಕಳಾಗಿ ಟೈಮ್ನ ಸ್ಪೆಂಡ್ ಮಾಡಿದರು. ಎಷ್ಟು ಬೇಗ ಟೈಮ್ ಹೋಯಿತು ಅಂದರೆ ಒನ್ ಡೇ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗೆ ಆ ಡೇನ ನಾವು ತುಂಬ ಅರ್ಥಗರ್ಭಿತವಾಗಿ ಸ್ಪೆಂಡ್ ಮಾಡಿದ್ವಿ ನಮ್ಮ ಮಕ್ಕಳ ಜೊತೆ. ಇದು ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ನಮ್ಮೆಲ್ರಿಗೂ ಒಂಥರ ಮೆಮೊರಿಯಬಲ್ ಆಗಿ ಉಳಿದಿರುತ್ತೆ ಎಲ್ಲರ ಮನಸ್ಸಲ್ಲೂ. ಎಸ್, ನಾವಿವಾಗ ಸನ್ಸೆಟ್ ನೋಡ್ತಾ ಇದ್ದೀವಿ. ಅಲ್ಲೇ ಹಿಂದ್ಗಡೆ ಜೋಕಾಲಿ ಅಲ್ಲಿ ಕೂತು ಸೂರ್ಯಾಸ್ತ ನೋಡ್ತಾ ಇದ್ವಿ ಗೈಸ್. ಎಷ್ಟು ನೆಮ್ಮದಿ ಅನಿಸ್ತಿತ್ತು ಅಂದರೆ ಆ ಫೀಲೇ ಬೇರೆ. ಹಂಗೆ ಅಲ್ಲೇ ಕೂತ್ ಬಿಡೋಣ ಅನ್ನೋಷ್ಟಿತ್ತು. ಹೋಗ್ತಾ 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 ಟೈಮ್ ಹೋಗೇ ಬಿಡ್ತು. ಟೈಮ್ ಆಗಿದ್ದೇನೆ ಗೊತ್ತಾಗ್ಲಿಲ್ಲ ನಮಗೆ. ಯಾವ ಥರ ಇದೆ ನೋಡಿ ಗೈಸ್, ತುಂಬ ಚೆನ್ನಾಗಿತ್ತು ವ್ಯೂ. ಫುಲ್ಲು ಕತ್ಲಾಗೋವರೆಗೂ ನಾವು ಅಲ್ಲೇ ಕೂತ್ಬಿಟ್ಟು ವ್ಯೂ ನೋಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ಕೂತಿದ್ವಿ ಅಲ್ಲೇ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಶರ್ವಿಕಾ ಋತ್ವಿಕ್ನ ರೂಮಿಗೆ ಕರ್ಕೊಂಡು ಹೋಗಿದ್ದೇ ಒಂಥರ ತುಂಬ ಕಷ್ಟವಾಗಿದ್ದ ಕೆಲಸ ಆಗಿತ್ತು ನಮಗೆ. ಈ ಥರ ಇತ್ತು ನಮ್ಮ ಸನ್ಸೆಟ್ಟು.
ಅಲ್ಲಿಗೆ ನೆನೆ ಟೀ ಮತ್ತು ಸ್ನ್ಯಾಕ್ಸ್ನ ತರಿಸ್ಕೊಂಡು ಆ ಡೇನ ಎಂಡ್ ಮಾಡಿದ್ವಿ ಗೈಸ್. ಎಸ್, ನಾನು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಟ್ರಿಪ್ ಹೋಗಿಲ್ಲ ಅನ್ನೋಕ್ಕೆ 1000 ರೀಸನ್ಸ್ ಕೊಟ್ಕೋಬೇಡಿ. ಟ್ರಿಪ್ ಹೋಗಲೇಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಟ್ರಿಪ್ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಳಿನ ವ್ಲಾಗ್ಸ್. ಬಾಯ್, ಟೇಕ್ ಕೇರ್.